ಏಕರೂಪ ಶಿಕ್ಷಣ ನೀತಿ ಜಾರಿಗೆ ಬರಬೇಕು ಅಂದ್ಬಿಟ್ಟು 1295 ಕಿಲೋಮೀಟ್ರು ಪಾದಯಾತ್ರೆಗೆ ಹೋಗ್ತಾ ಇದ್ವಿ. ಇವತ್ತು ಜೂನ್ 5ನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆ ಏನಾರ ಈಡೇರಿಸಲಿಲ್ಲ ಅಂದರೆ ನಾವು 3000 ಜನ ಆಗ್ತಾರೆ. 3000 ಜನ ಇಂಡವಾಳು ಗ್ರಾಮ ಪಂಚಾಯತಿಯಿಂದ DC ಕಚೇರಿವರೆಗೂ ಪಂಜಿನ ಮೆರವಣಿಗೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯ ಶವಯಾತ್ರೆ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಮಗೆ ಮಂಡ್ಯ ಜಿಲ್ಲೆಯಲ್ಲಿ 354 ಸರ್ಕಾರಿ ಶಾಲೆಗಳನ್ನ ಮುಚ್ಚಿದ್ದಾರೆ. ಈ ರಾಜ್ಯದಲ್ಲಿ ಏಕರೂಪ ಶಿಕ್ಷಣ ಬರಬೇಕು. ನೇಪಾಳದಲ್ಲಿ ಪ್ರಧಾನಿ ಮಗನಿಗೂ ಒಂದೇ, ಕೂಲಿಕಾರನ ಮಗನಿಗೂ ಒಂದೇ ಶಿಕ್ಷಣ ಸಿಗ್ತಾ ಇದೆ. ಆ ರೀತಿ ಶಿಕ್ಷಣ ಇಲ್ಲೂ ಸಿಗಬೇಕು. ನಮಸ್ಕಾರ. ಈ ಮಾಧ್ಯಮ ಮಿತ್ರರಲ್ಲಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಬಡವರ ಶಿಕ್ಷಣಕ್ಕಾಗಿ, ದಲಿತರ ಶಿಕ್ಷಣಕ್ಕಾಗಿ, ದಲಿತರ ಮಕ್ಕಳ ಏಳಿಗೆಗಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪಾದಯಾತ್ರೆಯ ಮುಖಾಂತರ ರಾಜ್ಯದ STMC ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಒಟ್ಟುಗೂಡಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ. ಉದ್ದೇಶ ಇಷ್ಟೇ, ಶಿಕ್ಷಣದ ವ್ಯವಸ್ಥೆ ಇದ್ದೇ ಒಂದು ಖಾಸಗಿ ಶಿಕ್ಷಣದಲ್ಲಿ ಅನೇಕ ಡೊನೇಷನ್ನ ತಗೋತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಡೊನೇಷನ್ನ. ಒಂದು ವೇಳೆ ಸರ್ಕಾರಿ ಶಾಲೆಗಳು ಮುಚ್ಚೋದ್ರೆ ಯೂನಿಫಾರ್ಮ್ ಮಾಡ್ಕೊಂಡು ಖಾಸಗಿ ಶಾಲೆಯ ಒಂದು ವರ್ಗ ಏನಿದೆ, ಉದ್ಯಮಿಗಳು, ಫೈನಾನ್ಸಿಯರು, ರಾಜಕಾರಣಿಗಳು ನಡೆಸ್ತಾ ಇರುವಂಥ ವರ್ಗ, ಆ ವರ್ಗದವರು ಯೂನಿಫಾರ್ಮ್ ಆಗಿ LKGಗೆ 2 ಲಕ್ಷ, SLCಗೆ 5 ಲಕ್ಷ, ಡಿಗ್ರಿಗೆ 10 ಲಕ್ಷ ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಸಂವಿಧಾನದ ಆಶಯದಂತೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಉಚಿತವಾಗಿ ನೀಡಬೇಕು ಅಂತ ರೈಟ್ಸ್ ಇದ್ದರೂ ಸಹ ಇವರು ಖಾಸಗೀಕರಣಕ್ಕೆ ಒತ್ತು ಕೊಡ್ತಾ ಇರೋದು ರಾಜ್ಯ ಸರ್ಕಾರದ ರೈತ ವಿರೋಧಿ, ದಲಿತ ವಿರೋಧಿ ನೀತಿಯಾಗಿದ್ದು, ಮಕ್ಕಳ ಶಿಕ್ಷಣಕ್ಕಾಗಿ ನಾವು ಇವತ್ತು ಪಾದಯಾತ್ರೆಯನ್ನು ಮಾಡ್ತೀವಿ. ಕೂಡಲೇ ಮ್ಯಾಗ್ನೆಟ್ ಶಾಲೆಯನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ಹಿಂಪಡಿಬೇಕು. ಎಲ್ಲ ಗ್ರಾಮೀಣ ಭಾಗದಲ್ಲಿ ಉನ್ನತ ಮಟ್ಟದ ಶಿಕ್ಷಕರನ್ನು ಹಾಕಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಒಂದು ಏಕಮುಖ ಶಿಕ್ಷಣವನ್ನು ಕೊಡಬೇಕು. ಇಡೀ ರಾಜ್ಯದಲ್ಲಿ ಖಾಸಗಿ ಇರಲಿ, ಸರ್ಕಾರ ಇರಲಿ, ಒಂದೇ ಶಿಕ್ಷಣ ನೀತಿಯನ್ನು ಜಾರಿ ತಗೊಬಂದು ಬಡವರ, ದಲಿತರ, ಕೂಲಿ ಕಾರ್ಮಿಕರ ಮಕ್ಕಳ ಏಳಿಗೆಗೆ ಶ್ರಮಿಸಬೇಕು. ಈ ಮುಖಾಂತರವಾಗಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಪಡೆದಂಥವರು ಯಾವಾಗ ಸದೃಢರಾಗಿರ್ತಾರೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಬರ್ಬೋದು. ಹಾಗಾಗಿ ಸಂವಿಧಾನದ ಆಶಯದಂತೆ ರಾಜ್ಯ ಸರ್ಕಾರ ಉಚಿತ ಶಿಕ್ಷಣ, ಉಚಿತ ಆರೋಗ್ಯವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಆಗ್ರಹಿಸ್ತಾ ಇದ್ದೇವೆ. ನಮಸ್ಕಾರ. ಬನ್ನೂರು ನಾರಾಯಣ್, ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ, ಮೈಸೂರು ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು, STMC ಸದಸ್ಯರು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಕರೂಪ ಶಿಕ್ಷಣ ನೀತಿ ಜಾರಿಗೆ ಬರಬೇಕು ಅಂದ್ಬಿಟ್ಟು 1295 ಕಿಲೋಮೀಟ್ರು ಪಾದಯಾತ್ರೆಗೆ ಹೋಗ್ತಾ ಇದ್ವಿ. ಇವತ್ತು 4ನೇ ದಿನ. 85 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೆರಗೋಡು ಗ್ರಾಮ ಪಂಚಾಯತಿಯಿಂದ ಮಾರ್ಗೋಡ್ನಹಳ್ಳಿ ಪಂಚಾಯತಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜೂನ್ 5ನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆ ಏನಾರ ಈಡೇರಿಸಲಿಲ್ಲ ಅಂದರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರಿಗೂ ಕರೆ ಕೊಟ್ಟಿದ್ದೀವಿ. 2 ಪಂಜು ತೊಗೊಂಡು, ಮಂಡ್ಯ ಜಿಲ್ಲೆ 1500 ಹಳ್ಳಿಗಳಿವೆ, 2 ಪಂಜು ತೊಗೊಂಡು 3000 ಜನ ಆಗ್ತಾರೆ. 3000 ಜನ ಇಂಡವಾಳು ಗ್ರಾಮ ಪಂಚಾಯತಿಯಿಂದ DC ಕಚೇರಿವರೆಗೂ ಪಂಜಿನ ಮೆರವಣಿಗೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯ ಶವಯಾತ್ರೆ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ. ಎಲ್ಲ ದೇಣಿಗೆ ಕೊಡ್ತಾ ಇದ್ದಾರೆ ನಮಗೆ, ಪಾದಯಾತ್ರೆಗೆ ಎಲ್ಲ ದೇಣಿಗೆ ಕೊಡ್ತಾ ಇದ್ದಾರೆ ಗ್ರಾಮಸ್ಥರು. ಅವ್ರ ಕೈಲಾದಷ್ಟು ಮಕ್ಕಳು ಗಿಕ್ಳು ಎಲ್ಲ ಸೇರಿ ನಮಗೆ ದೇಣಿಗೆ ಕೊಡ್ತಾ ಇದ್ದಾರೆ. ಮುಂದೆ ಮೆಂಬರ್